ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಪ್ರಮೋದ್ ಎಫ್ ಹಳೆಮನಿ, ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ ಹಿಸ್ಟ್ರಿ, ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್, ಬೆಳಗಾವಿ. ಈಗ ನನಗೆ ಬಂದಂಥ ವಿಷಯ ಮಧ್ಯಕಾಲೀನ ಭಾರತದ ಇತಿಹಾಸ, ಮಿಡಿವಲ್ ಇಂಡಿಯನ್ ಹಿಸ್ಟ್ರಿ. ಇದು BA 3ನೇ ಸೆಮಿಸ್ಟ್ರಿಗೆ ನಾವು ಪಾಠವನ್ನು ಮಾಡ್ತಾಯಿದ್ದೀವಿ ಮತ್ತು ಇದೊಂದು 7ನೇ ಸೆಷನ್. ಇಲ್ಲಿ ಈ ಮಧ್ಯಕಾಲೀನ ಭಾರತದ ಚರಿತ್ರೆಯಲ್ಲಿ ಈ ಖಿಲ್ಜಿ ಡೈನಾಸ್ಟಿ, ಖಿಲ್ಜಿ ಸಾಮ್ರಾಜ್ಯ ಅಂತಕ್ಕಂಥದ್ದನ್ನು ಬಹಳ ಪ್ರಮುಖವಾಗಿರ್ತಕ್ಕಂಥ ಒಂದು ಸಾಮ್ರಾಜ್ಯ. ಹಾಗಾದರೆ ಈ ಖಿಲ್ಜಿ ಸಾಮ್ರಾಜ್ಯ ಬರೋದಕ್ಕಿಂತ ಮುಂಚಿತವಾಗಿ ಅದರ ಒಂದು ಐತಿಹಾಸಿಕ ಹಿನ್ನೆಲೆಯನ್ನು ನಾವು ನೋಡಿದಾಗ, ದೆಹಲಿಯ ಸುಲ್ತಾನರು ಅಂತಕ್ಕಂಥವ್ರು ಈ ಮಧ್ಯಕಾಲೀನ ಭಾರತದ ಚರಿತ್ರೆ ಆರಂಭದಲ್ಲಿಯೇ ಆಳ್ವಿಕೆ ಮಾಡಿರ್ತಕ್ಕಂಥದ್ದು ನಮಗೆ ಕಂಡುಬರುತ್ತೆ. ಕ್ರಿಸ್ತಶಕ 1206ರಿಂದ ಕ್ರಿಸ್ತಶಕ 1500 ದೆಹಲಿಯನ್ನು 5 ಸುಲ್ತಾನರು ಆಳ್ವಿಕೆ ಮಾಡಿರ್ತಕ್ಕಂಥದ್ದು ನಾವು ಕಾಣ್ತೀವಿ. 5 ಸುಲ್ತಾನ ಮನೆತನಗಳು ಆಳ್ವಿಕೆ ಮಾಡಿರ್ತಕ್ಕಂಥದ್ದು ನಾವು ಕಾಣ್ತೀವಿ. ಇಲ್ಲಿ ದೆಹಲಿಯನ್ನು ಆಳ್ವಿಕೆ ಮಾಡಿರ್ತಕ್ಕಂಥ ಸುಲ್ತಾನರಲ್ಲಿ ಮೊದಲನೇ ಮನೆತನ ಗುಲಾಮಿ ಮನೆತನ. ಅದು ಕ್ರಿಸ್ತಶಕ 1206ರಿಂದ 1290 ತನಕ ಆಳ್ವಿಕೆ ಮಾಡಿತು. ಇನ್ನು ಎರಡನೆಯ ಮನೆತನ ಅಂದ್ರೆ ಇದೇ ನಾವು ಹೇಳ್ತಕ್ಕಂಥ ಫೇಮಸ್ ಮನೆತನ ಖಿಲ್ಜಿ ಮನೆತನ. ಇದು ಕ್ರಿಸ್ತಶಕ 1290ರಿಂದ ಕ್ರಿಸ್ತಶಕ 1320 ತನಕ ಆಳ್ವಿಕೆ ಮಾಡಿರ್ತಕ್ಕಂಥದ್ದು ನಾವು ಕಾಣ್ತೀವಿ. ಇನ್ನು ದೆಹಲಿಯನ್ನು ಆಳ್ವಿಕೆ ಮಾಡಿರ್ತಕ್ಕಂಥ ಸುಲ್ತಾನರ ಮನೆತನಗಳಲ್ಲಿ 3ನೇ ಮನೆತನ ತುಘಲಕ್ ಮನೆತನ. ಇದು ಕ್ರಿಸ್ತಶಕ 1320ರಿಂದ ಕ್ರಿಸ್ತಶಕ 1414 ತನಕ ಆಳ್ವಿಕೆ ಮಾಡಿರ್ತಕ್ಕಂಥದ್ದು ನಮಗೆ ಕಂಡುಬರ್ತದೆ. ಇನ್ನು 4ನೇ ಮನೆತನ ಸಯ್ಯದ್ ಮನೆತನ. ಇದು ಕ್ರಿಸ್ತಶಕ 1414ರಿಂದ ಕ್ರಿಸ್ತಶಕ 1451 ತನಕ ಆಳ್ವಿಕೆ ಮಾಡಿರ್ತಕ್ಕಂಥದ್ದು ನಾವು ನೋಡ್ತೀವಿ. ಇನ್ನು 5ನೇ ಮನೆತನ ಲೋಧಿ ಮನೆತನ. ಇದು ಕ್ರಿಸ್ತಶಕ 1451ರಿಂದ ಕ್ರಿಸ್ತಶಕ 1500 ಆಳ್ವಿಕೆ ಮಾಡಿರ್ತಕ್ಕಂಥದ್ದು ನಮಗೆ ಕಂಡುಬರುತ್ತೆ. ಹೀಗೆ ಈ ದೆಹಲಿಯನ್ನು ಆಳ್ವಿಕೆ ಮಾಡಿರ್ತಕ್ಕಂಥ ಈ 5 ಸುಲ್ತಾನ ಕ್ರಿಸ್ತಶಕ 1206ರಿಂದ ಅಂದರೆ ಕುತುಬುದ್ದೀನ್ ಐಬಕ್ನಿಂದ ಕ್ರಿಸ್ತಶಕ 1526 ಇಬ್ರಾಹಿಂ ಲೋಧಿ ತನಕ ಆಳ್ವಿಕೆ ಮಾಡಿರ್ತಕ್ಕಂಥದ್ದು ನಮಗೆ ಕಂಡು ಬರ್ತೈತಿ. ಈ 5 ಮನೆತನ ದೆಹಲಿಯ ಸಾಮ್ರಾಜ್ಯ ವಿಸ್ತಾರವಾಗಿರ್ತಕ್ಕಂಥದ್ದು ನಾವು ಕಾಣ್ತೀವಿ. ಇನ್ನು ಈ ದೆಹಲಿಯನ್ನು ಆಳ್ವಿಕೆ ಮಾಡಿರ್ತಕ್ಕಂಥ ಸುಲ್ತಾನ್ ಮನೆತನದಲ್ಲಿ ಖಿಲ್ಜಿ ಮನೆತನವು 2ನೇ ಮನೆತನ. ಈ ಖಿಲ್ಜಿ ಅಂತಕ್ಕಂಥ ಒಂದು ಶಬ್ದ, ಇದು ಟರ್ಕಿ ಭಾಷೆಯ ಖಡ್ಗಧಾರಿ ಮನುಷ್ಯ ಅಂತಕ್ಕಂಥ ಒಂದು ಅರ್ಥವನ್ನು ಕೊಡುತ್ತದೆ. ಇದರ ಜೊತೆಗೆ ಗುಲಾಬಿ ಮನೆತನದ ಕೊನೆಯ ಅರಸನಾಗಿರ್ತಕ್ಕಂಥ ಕೈಕೋಬಾದ ಕೊಂದು ಜಲಾಲುದ್ದೀನ್ ಖಿಲ್ಜಿ ಈ ಖಿಲ್ಜಿ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದ. ಈ ಜಲಾಲುದ್ದೀನ್ ಖಿಲ್ಜಿ ಕ್ರಿಸ್ತಶಕ 1290ರಲ್ಲಿ ಈ ಒಂದು ಖಿಲ್ಜಿ ಸಾಮ್ರಾಜ್ಯವನ್ನು ಮನೆತನವನ್ನು ಸ್ಥಾಪನೆ ಮಾಡಿರ್ತಕ್ಕಂಥದ್ದು ನಮ್ಗೆ ಕಂಡು ಬರುತ್ತೆ. ಹೀಗಾಗಿ ಕ್ರಿಸ್ತಶಕ 1290ರಿಂದ ಕ್ರಿಸ್ತಶಕ 1320 ತನಕ ಈ ಖಿಲ್ಜಿ ಒಂದು ರಾಜ್ಯವು ಆಳ್ವಿಕೆ ಮಾಡಿರ್ತಕ್ಕಂಥದ್ದು ನಾವು ಕಾಣ್ತೀವಿ. ಇನ್ನು ಈ ಖಿಲ್ಜಿ ಸಾಮ್ರಾಜ್ಯವನ್ನು ಪ್ರಮುಖವಾಗಿ 4 ಸುಲ್ತಾನರು ಆಳ್ವಿಕೆ ಮಾಡಿರ್ತಕ್ಕಂಥದ್ದು ನೋಡ್ತೀವಿ. ಈ ಖಿಲ್ಜಿ ಮನೆತನವನ್ನು ಆಳ್ವಿಕೆ ಮಾಡಿರ್ತಕ್ಕಂಥ ಆ 4 ಸುಲ್ತಾನರುಗಳಲ್ಲಿ
ಪ್ರಥಮ ಸುಲ್ತಾನ್ ಜಲಾಲುದ್ದೀನ್ ಖಿಲ್ಜಿ, ಎರಡನೇ ಸುಲ್ತಾನ್ ಅಲ್ಲಾವುದ್ದೀನ್ ಖಿಲ್ಜಿ. ಖಿಲ್ಜಿ ಮನೆತನದಲ್ಲಿ ಅತ್ಯಂತ ಶ್ರೇಷ್ಠನಾಗಿರತಕ್ಕಂಥ ಸುಲ್ತಾನ್ ಅಲ್ಲಾವುದ್ದೀನ್ ಖಿಲ್ಜಿ. ಅವನ ನಂತರ ಕುತುಬುದ್ದೀನ್ ಖಿಲ್ಜಿ. ಕುತುಬುದ್ದೀನ್ ಖಿಲ್ಜಿ, ಈ ಅಲ್ಲಾವುದ್ದೀನ್ ಖಿಲ್ಜಿಯ ನಂತರ ಕುತುಬುದ್ದೀನ್ ಖಿಲ್ಜಿ ಸಿಂಹಾಸನಕ್ಕೆ ಬರ್ತಾನೋ, ಆದರೆ ಭಾಳ ಅಸಮರ್ಥನಾಗಿರ್ತಕ್ಕಂಥ ಒಬ್ಬ ಸುಲ್ತಾನ. ಅಲ್ಲೇನ ಈ ಖಿಲ್ಜಿಯ ಒಂದು ಸಾಮ್ರಾಜ್ಯ ಅವನತಿ ಹಾದಿ ಹಿಡಿದಿರ್ತೈತಿ. ಇನ್ನು ನಾಲ್ಕನೇ ಒಬ್ಬ ಸುಲ್ತಾನ್ ಅಂದರೆ ನಾಸಿರುದ್ದೀನ್ ಖಿಲ್ಜಿ. ನಾಸಿರುದ್ದೀನ್ ಖಿಲ್ಜಿ ಖಿಲ್ಜಿಯ ಮನೆತನದ ಒಬ್ಬ ಕೊನೆಯ ಸುಲ್ತಾನ್. ಖಿಲ್ಜಿ ಮನೆತನದ ಒಬ್ಬ ಕೊನೆಯ ಸುಲ್ತಾನ್ ಈತನಾಗಿದ್ದ ಅಂತಕ್ಕಂಥದ್ದು ನಮಗೆ ಕಂಡು ಬರ್ತದೆ. ಇನ್ನು ಇಲ್ಲಿ ಚಿತ್ರದಲ್ಲಿ ಬರ್ತಕ್ಕಂಥವ್ರೆ ಅಲ್ಲಾವುದ್ದೀನ್ ಖಿಲ್ಜಿ. ಅಲ್ಲಾವುದ್ದೀನ್ ಖಿಲ್ಜಿ ಮಧ್ಯಕಾಲೀನ ಭಾರತದ ಚರಿತ್ರೆಯಲ್ಲಿಯೇ ಅತ್ಯಂತ ಶ್ರೇಷ್ಠನಾಗಿರ್ತಕ್ಕಂತಹ ಒಬ್ಬ ಬಲಿಷ್ಠನಾಗಿರ್ತಕ್ಕಂಥ ಸುಲ್ತಾನ್ ಅಂದ್ರೆ ನಾವು ಅಲ್ಲಾವುದ್ದೀನ್ ಖಿಲ್ಜಿ ಅಂತ ಹೇಳ್ತೀವಿ. ಯಾಕಂದರೆ ಉತ್ತರ ಭಾರತ ಮತ್ತು ದಕ್ಷಿಣ ಭಾರತದ ಮೇಲೆ ದಾಳಿ ಮಾಡಿ ಈ ಎರಡೂ ಪ್ರದೇಶದಲ್ಲಿರ್ತಕ್ಕಂಥ ರಾಜ್ಯಗಳನ್ನ ಗೆದ್ದು ತನ್ನ ವಿಶಾಲವಾಗಿರ್ತಕ್ಕಂಥ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿರ್ತಕ್ಕಂಥ ಒಂದು ಶ್ರೇಯಸ್ಸು ಅಲ್ಲಾವುದ್ದೀನ್ ಖಿಲ್ಜಿಗೆ ಸಲ್ತಕ್ಕಂಥದ್ದು ನಾವು ಕಾಣ್ತೀವಿ. ಈ ಅಲ್ಲಾವುದ್ದೀನ ಖಿಲ್ಜಿಯ ಬಗ್ಗೆ ನಾವು ಹೇಳಬೇಕಂದ್ರೆ ಇಲ್ಲಿ ಮುಖ್ಯವಾಗಿ ಮಧ್ಯಕಾಲೀನ ಭಾರತದ ಇತಿಹಾಸದಲ್ಲಿ ಈ ಉತ್ತರ ಭಾರತ ಮತ್ತು ದಕ್ಷಿಣ ಭಾರತದ ಮೇಲೆ ದಂಡಯಾತ್ರೆಯನ್ನು ಕೈಗೊಂಡಿರ್ತಕ್ಕಂಥ ಒಬ್ಬ ಪ್ರಪ್ರಥಮ ಮುಸ್ಲಿಂ ಸುಲ್ತಾನನೇ ಈ ಅಲ್ಲಾವುದ್ದೀನ್ ಖಿಲ್ಜಿ. ಇದನ್ನೊಬ್ಬ ಶ್ರೇಷ್ಠ ದಾಳಿಕೋರನಾಗಿದ್ದ, ಉತ್ತಮ ಆಡಳಿತಗಾರನಾಗಿದ್ದ. ಇದರ ಜೊತೆಗೆ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಂಡಿದ್ದ. ಅಷ್ಟೇ ಅಲ್ಲದೆ ಈತನ ಒಂದು ಪರಿಶ್ರಮದಿಂದ ಹಂತ ಹಂತವಾಗಿ ಮೇಲೆ ಬಂದು ಒಂದು ಸಿಂಹಾಸನವನ್ನು ಪಡ್ಕೊಂಡಿರ್ತಕ್ಕಂಥದ್ದನ್ನು ನಾವು ಸಾಮಾನ್ಯವಾಗಿ ಕಾಣ್ತೀವಿ. ಜೊತೆಗೆ ಈತನೊಬ್ಬ ಸುನ್ನಿ ಮುಸಲ್ಮಾನನಾಗಿದ್ದ. ಮುಸ್ಲಿಂ ಧರ್ಮದಲ್ಲಿ ನಾವು ಎರಡು ಪಂಗಡಗಳನ್ನು ಕಾಣ್ತೀವಿ. ಆ ಎರಡು ಪಂಗಡಗಳಲ್ಲಿ ಒಂದು ಸುನ್ನಿ ಮುಸಲ್ಮಾನ್, ಇನ್ನೊಂದು ಶಿಯಾ ಮುಸ್ಲಿಮಾನ್. ಈತನೊಬ್ಬ ಸುನ್ನಿ ಮುಸಲ್ಮಾನಾಗಿರ್ತಕ್ಕಂಥದ್ದು ನಮಗೆ ಕಂಡು ಬರ್ತದೆ. ಇದರ ಜೊತೆಗೆ ಈ ಅಲ್ಲಾವುದ್ದೀನ್ ಖಿಲ್ಜಿ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿ ಸಿಂಹಾಸನಕ್ಕೆ ಇದನ್ನು ಅಭಿವೃದ್ಧಿ ಕಾರ್ಯಗಳನ್ನು ಸಹ ಕೈಗೊಂಡಿರ್ತಕ್ಕಂಥದ್ದು ನಾವು ಕಾಣ್ತೀವಿ ನಾವು. ಇನ್ನು ಅಲ್ಲಾವುದ್ದೀನ್ ಖಿಲ್ಜಿಯ ಒಂದು ಆರಂಭಿಕ ಜೀವನ ಹೆಂಗಿತ್ತು, ಬಾಲ್ಯ ಜೀವನ ಹೆಂಗಿತ್ತು ಅಂತಕ್ಕಂಥದ್ದು ನಾವು ನೋಡಿದಾಗ ಈತನ ಮೂಲ ಹೆಸರು ಅಲಿ ಗುರ್ಪಾಷ್. ಅಲಿ ಗುರ್ಪಾಷ್ ಅಂತಕ್ಕಂಥದ್ದು ಈತನ ಮೂಲ ಹೆಸರು. ಈತನ ತಂದೆಯ ಹೆಸರು ಶಹಾಬುದ್ದೀನ್ ಮಸ್ರೂದ್. ಶಹಾಬುದ್ದೀನ್ ಮಸ್ರೂದ್ ಚಿಕ್ಕ ವಯಸ್ಸಿನಲ್ಲೇ ಈತನು ತನ್ನ ತಂದೆಯನ್ನು ಕಳ್ಕೊಂಡ. ಚಿಕ್ಕ ವಯಸ್ಸಿನಲ್ಲೇ ತಂದೆಯನ್ನು ಕಳ್ಕೊಂಡಾಗ ಈತನ ಚಿಕ್ಕಪ್ಪನಾಗಿರ್ತಕ್ಕಂಥ ಜಲಾಲುದ್ದೀನ್ ಖಿಲ್ಜಿ, ಮುಂದೆ ಆತನೇ ಮಾವನೂ ಸಹ ಆಗ್ತಾನೆ ಜಲಾಲುದ್ದೀನ್ ಖಿಲ್ಜಿ. ಆತನ ಚಿಕ್ಕಪ್ಪನಾಗಿರ್ತಕ್ಕಂಥ ಜಲಾಲುದ್ದೀನ್ ಖಿಲ್ಜಿಯ ಒಂದು ಆಶ್ರಯದಲ್ಲಿನೇ ಆತನ ಒಂದು ಪಾಲನೆ ಎಲ್ಲಿನೇ ಬೆಳೆದಿರ್ತಕ್ಕಂಥದ್ದು ನಮಗೆ ಕಂಡು ಬರುತ್ತೆ. ಈ ಅಲ್ಲಾವುದ್ದೀನ್ ಖಿಲ್ಜಿಗೆ 3 ಜನ ಸಹೋದರರಿದ್ದರು. ಒಬ್ಬನ ಹೆಸರು ಅಲಂಬೇಗ್, ಇನ್ನೊಬ್ಬ ಸಹೋದರನ ಹೆಸರು ಕುತ್ಲೂಗ್, ಮೂರನೇ ಸಹೋದರನ ಹೆಸರು ತಿಗಿನ್ ಮೊಹಮ್ಮದ್. ಹೀಗೆ 3 ಸಹೋದರರು ಈತನಿಗೆ ಇದ್ದರು. ಇಲ್ಲಿ ಈತನು ಜಲಾಲುದ್ದೀನ್ ಖಿಲ್ಜಿಯ ಒಂದು ಪ್ರೀತಿ, ವಾತ್ಸಲ್ಯ, ಮಮತೆಯಲ್ಲಿ ಬೆಳೆದ. ಜಲಾಲುದ್ದೀನ್ ಖಿಲ್ಜಿ ಅಲ್ಲಾವುದ್ದೀನ್ ಖಿಲ್ಜಿನನ್ನು ತನ್ನ ಸ್ವಂತ ಮಗನಂತೆ ನೋಡಿಕೊಂಡ. ಜಲಾಲುದ್ದೀನ್ ಖಿಲ್ಜಿ ಅಲ್ಲಾವುದ್ದೀನ್ ಖಿಲ್ಜಿಗೆ ಬಾಲ್ಯದಲ್ಲಿನೇ ಆತನಿಗೆ ಶಿಕ್ಷಣಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ವ್ಯವಸ್ಥೆಗಳನ್ನು ಮಾಡಿದ. ಕುದುರೆ ಸವಾರಿಯನ್ನು ಕಲಿಸಿದ, ಯುದ್ಧದ ಕಲೆಯನ್ನು ಕಲಿಸಿದ, ಜೊತೆಗೆ ಆಡಳಿತದ ಅನುಭವವನ್ನು ಸಹ ನೀಡಿರ್ತಕ್ಕಂಥದ್ದು ನಮಗೆ ಕಂಡು ಬರ್ತದೆ.
ವಯಸ್ಸಿಗೆ ಬಂದ ನಂತರ ಈತನಿಗೆ ಅಂದರೆ ಅಲ್ಲಾವುದ್ದೀನ್ ಖಿಲ್ಜಿಗೆ ಜಲಾಲುದ್ದೀನ್ ಖಿಲ್ಜಿಯು ತನ್ನ ಮಗಳಾಗಿರ್ತಕ್ಕಂಥ ಮಲಿಕ್ ಇ ಜಹಾನ್ ಎಂಬುವಳನ್ನು ಕೊಟ್ಟು ಮದುವೆ ಮಾಡಿ ತನ್ನ ಅಳಿಯನನ್ನಾಗಿ ಮಾಡಿಕೊಂಡ. ಹೀಗಾಗಿ ಚಿಕ್ಕಪ್ಪನಾಗಿರ್ತಕ್ಕಂಥ ಜಲಾಲುದ್ದೀನ್ ಖಿಲ್ಜಿ ಮುಂದೆ ಮಾವನಾಗಿ ಮುಂದುವರೆದಿರ್ತಕ್ಕಂಥದ್ದು ನಮಗೆ ಕಂಡು ಬರ್ತದೆ. ಈ ರೀತಿಯಾಗಿ ಇಷ್ಟು ಈ ಅಲ್ಲಾವುದ್ದೀನ್ ಖಿಲ್ಜಿಯ ಒಂದು ಆರಂಭಿಕ ಜೀವನದ ಬಗ್ಗೆ ನಾವು ತಿಳ್ಕೊಂಡೆವು. ಇನ್ನು ಅಲ್ಲಾವುದ್ದೀನ್ ಖಿಲ್ಜಿಯ ಒಂದು ಸಿಂಹಾಸನಾರೋಹಣದ ಬಗ್ಗೆ ನಾವು ನೋಡೋಣ. ಇಲ್ಲ, ಅಲ್ಲಾವುದ್ದೀನ್ ಖಿಲ್ಜಿ ಸಿಂಹಾಸನಾರೋಹಣದ ಬಗ್ಗೆ ನಾವು ನೋಡಿದಾಗ ಯಾವ ರೀತಿಯಾಗಿ ಹಂತವಾಗಿ ಮೇಲೆ ಏರಿ ಬಂದನು ಅಂತಕ್ಕಂಥದ್ದು ನಮಗೆ ಕಂಡು ಬರ್ತದೆ. ಅಲ್ಲಾವುದ್ದೀನ್ ಖಿಲ್ಜಿ ಸಿಂಹಾಸನವನ್ನು ಪಡಿಬೇಕಾದ್ರೆ ನ್ಯಾಯ ಮತ್ತು ಅನ್ಯಾಯದ ಎರಡೂ ಮಾರ್ಗಗಳ ಮೂಲಕವಾಗಿಯೇ ಸಿಂಹಾಸನವನ್ನು ಪಡೆದಿರ್ತಕ್ಕಂಥದ್ದು ನಾವು ಕಾಣ್ತೀವಿ. ಅದು ಹೇಗೆ ಅಂತಕ್ಕಂಥದ್ದನ್ನು ಇಲ್ಲಿ ಮುಂದೆ ನೋಡೋಣ. ಜಲಾಲುದ್ದೀನ್ ಖಿಲ್ಜಿ ವಯಸ್ಸಿಗೆ ಬಂದಿರತಕ್ಕಂಥ ಅಲ್ಲಾವುದ್ದೀನ್ ಖಿಲ್ಜಿಯನ್ನು ಕಾರಾದ ರಾಜ್ಯಪಾಲನಾಗಿ ನೇಮಕ ಮಾಡ್ತಾನೆ. ಮದುವೆ ಮಾಡಿಕೊಟ್ಟ ನಂತರ ಅಲ್ಲಾವುದ್ದೀನ್ ಖಿಲ್ಜಿನನ್ನು ಕಾರಾ ಅಂತಕ್ಕಂಥ ಒಂದು ಪ್ರಾಂತ್ಯದ ರಾಜ್ಯಪಾಲನಾಗಿ ನೇಮಕ ಮಾಡಿರ್ತಕ್ಕಂಥದ್ದು ನಾವು ನೋಡ್ತೀವಿ. ಕಾರಾ ಪ್ರಾಂತ್ಯದ ಪ್ರಾಂತ್ಯಾಧಿಕಾರಿಯಾಗಿದ್ದಾಗ ಅಲ್ಲಾವುದ್ದೀನ್ ಖಿಲ್ಜಿಯು ದಕ್ಷಿಣ ಭಾರತದ ಒಂದು ಸಂಪತ್ತು ಭರಿತವಾಗಿರ್ತಕ್ಕಂಥ ರಾಜ್ಯ ದೇವಗಿರಿ, ಆ ದೇವಗಿರಿಯ ಮೇಲೆ ಜಲಾಲುದ್ದೀನ್ ಖಿಲ್ಜಿ ಸುಲ್ತಾನನ ಅನುಮತಿ ಇಲ್ಲದೆ ದೇವಗಿರಿಯ ಮೇಲೆ ಅಲ್ಲಾವುದ್ದೀನ್ ಖಿಲ್ಜಿ ದಾಳಿ ಮಾಡ್ತಾನೆ. ಅವಾಗ ಅಲ್ಲಾವುದ್ದೀನ್ ಖಿಲ್ಜಿ ಕೇವಲ ಕಾರಾದ ರಾಜ್ಯಪಾಲನಾಗಿದ್ದ. ಒಂದು ಯಾವುದೇ ರಾಜ್ಯದ ಮೇಲೆ ದಾಳಿ ಮಾಡಬೇಕಾದ್ರೆ ಸುಲ್ತಾನನ ಅನುಮತಿಯನ್ನು ಪಡ್ಕೊಂಡು ರಾಜ್ಯಪಾಲ ದಾಳಿ ಮಾಡಬೇಕಾಗಿತ್ತು. ಆದರೆ ಅಲ್ಲಾವುದ್ದೀನ್ ಖಿಲ್ಜಿ ಜಲಾಲುದ್ದೀನ್ ಖಿಲ್ಜಿಯ ಅನುಮತಿ ಇಲ್ಲದೆ ದೇವಗಿರಿಯ ಮೇಲೆ ದಾಳಿ ಮಾಡ್ತಾನೆ. ದೇವಗಿರಿಯ ಮೇಲೆ ದಾಳಿ ಮಾಡಿ ದಕ್ಷಿಣ ಭಾರತದ ಒಂದು ಬಲಿಷ್ಠ ರಾಜ್ಯವಾಗಿರ್ತಕ್ಕಂಥ ಆ ದೇವಗಿರಿ ರಾಜ್ಯವನ್ನು ಸೋಲಿಸಿ ಆ ದೇವಗಿರಿಯಲ್ಲಿರ್ತಕ್ಕಂಥ ಅಪಾರ ಪ್ರಮಾಣದ ಚಿನ್ನ, ವಜ್ರ, ವೈಡೂರ್ಯ, ಮುತ್ತು, ರತ್ನಗಳನ್ನು ಲೂಟಿ ಮಾಡಿಕೊಂಡು ಕಾರಾ ಪ್ರಾಂತ್ಯಕ್ಕೆ ಬರ್ತಾನೆ. ಏನು ರಾಜ್ಯಪಾಲನಾಗಿದ್ದಲ್ಲ ಕಾರಾ, ಆ ಪ್ರಾಂತ್ಯಕ್ಕೆ ಬರ್ತಾನೆ. ಆ ಕಾರಾ ಪ್ರಾಂತ್ಯಕ್ಕೆ ಬಂದ ನಂತರ ಈ ಒಂದು ವಿಷಯವನ್ನು ಜಲಾಲುದ್ದೀನ್ ಖಿಲ್ಜಿಗೆ ತಿಳಿಸ್ತಾನೆ. ಸುಲ್ತಾನ್, ನಿನ್ನ ಅನುಮತಿ ಇಲ್ಲದೆ ನಾನು ದೇವಗಿರಿಯ ಮೇಲೆ ದಾಳಿ ಮಾಡಿ ದೇವಗಿರಿ ಅರಸನನ್ನು ಸೋಲಿಸಿ ಅಲ್ಲಿ ಸಂಪತ್ತನ್ನು ತೆಗೆದುಕೊಂಡು ಬಂದಿದ್ದೇನೆ. ಹೀಗಾಗಿ ನಿನಗೆ ನಾ ಭೇಟಿ ಆಗಲಿಕ್ಕೆ ಆಗ್ತಾ ಇಲ್ಲ. ಯಾಕೆ ನಿನಗೆ ಜಲಾಲುದ್ದೀನ್ ಖಿಲ್ಜಿಗೆ ಯಾಕೆ ಹೇಳ್ತಾನಂದ್ರೆ, ಸುಲ್ತಾನ ನಿನ್ನ ಅನುಮತಿ ಇಲ್ಲದೆ ನಾನು ದಾಳಿ ಮಾಡಿದ್ದಕ್ಕಾಗಿ ನಿನಗೀಗ ನಾ ಭೇಟಿ ಮಾಡೋಕ್ಕೆ ಬರಬೇಕಾದ್ರೆ ನನಗೆ ಭಯ ಕಾಡ್ತಾ ಇದೆ ಅಂತ ಹೇಳ್ತಾನೆ. ಅವಾಗ ಜಲಾಲುದ್ದೀನ್ ಖಿಲ್ಜಿಗೆ ಹೇಳ್ತಾನೆ, ನೀನು ನನ್ನ ಅಳಿಯನೂ ಹೌದು, ನನ್ನ ಮಗನೂ ಹೌದು, ಇಂಥ ಮಹಾನ್ ಸಾಧನೆ ನೀನು ಮಾಡಿದೆ ಅಂದಾಗ ನಾನೇ ಸ್ವತಃ ಬಂದು ನಿನಗೆ ಸ್ವಾಗತ ಮಾಡ್ಕೋತೀನಿ ಅಂತ ತಿಳ್ಕೊಂಡು ಜಲಾಲುದ್ದೀನ್ ಖಿಲ್ಜಿ ಇದ್ದವ ಕಾರಾ ಪ್ರಾಂತ್ಯಕ್ಕೆ ಬರ್ತಾನೆ. ಕಾರಾ ಪ್ರಾಂತ್ಯಕ್ಕೆ ಬಂದ ನಂತರ ಅಲ್ಲಾವುದ್ದೀನ್ ಖಿಲ್ಜಿ ಜಲಾಲುದ್ದೀನ್ ಖಿಲ್ಜಿಯನ್ನು ಬರಮಾಡಿಕೊಳ್ಳಲು ಆತನು ಎದುರುಗಡೆಗೆ ಬರ್ತಾನೆ. ಬಂದು ಪರಸ್ಪರ ಇಬ್ಬರು ಅಪ್ಪಿಕೊಳ್ತಾರೆ. ಜಲಾಲುದ್ದೀನ್ ಖಿಲ್ಜಿಗೆ ಫುಲ್ ಖುಷಿ ಆಯಿತು. ನನ್ನ ಅಳಿಯ ಮತ್ತು ಮಗನಾಗಿರ್ತಕ್ಕಂಥ ಅಂದರೆ ತಮ್ಮನ ಮಗನಾಗಿರ್ತಕ್ಕಂಥ ಇವು ಅಲ್ಲಾವುದ್ದೀನ್ ಖಿಲ್ಜಿ ಅಂತ ಸಾಧನೆ ಮಾಡ್ಯಾನ ಅಂತೇಳಿ ಭಾಳ ಖುಷಿಯಿಂದ ಅಪ್ಪಿಕೊಂಡಾಗ ಅವಾಗ ಈ ಅಲ್ಲಾವುದ್ದೀನ್ ಖಿಲ್ಜಿ ತನ್ನ ಸೊಂಟದಲ್ಲಿರ್ತಕ್ಕಂಥ ಖಡ್ಗವನ್ನು ತೆಗೆದು ಜಲಾಲುದ್ದೀನ್ ಖಿಲ್ಜಿಗೆ ಚುಚ್ಚಿ ಅವನನ್ನು ಕೊಂದು ಹಾಕ್ತಾನೆ. ಮೋಸತನದಿಂದ ಕೊಂದು ಹಾಕ್ತಾನೆ. ಯಾವಾಗ ಮೋಸತನದಿಂದ ಕೊಂದು ಹಾಕಿದ ತಕ್ಷಣ ಕಾರಾದಿಂದ ನೇರವಾಗಿ ದೆಹಲಿಯ ಸಿಂಹಾಸನಕ್ಕೆ ಹೋಗಿ ಕುಂಡಿರ್ತಾನೆ. ದೆಹಲಿಯ ಸಿಂಹಾಸನ ಮೇಲೆ ಕುಂತ ನಂತರ ಈತನ ಮೋಸದಿಂದ ಜಲಾಲುದ್ದೀನ್ ಖಿಲ್ಜಿನನ್ನು ಕೊಂದು ಹಾಕ್ಯಾನು ಅಂತ ತಿಳ್ಕೊಂಡು ಸರ್ದಾರರಾಗಿರ್ಬೋದು, ಉಲೇಮಗಳಾಗಿರ್ಬೋದು, ಶ್ರೀಮಂತ ವರ್ಗದವರಾಗಿರ್ಬೋದು, ಈತನ ವೈರಿಗಳೇನಿರ್ತಾರಲ್ಲ ಅವರು ಇವಂಗ ಒಂದು ತೊಂದರೆಯನ್ನು ಕೊಡ್ಬೋದು ಅಂತ ತಿಳ್ಕೊಂಡು ಈತನ ಸಿಂಹಾಸನಕ್ಕೆ ಬಂದ ತಕ್ಷಣ ಆ ದೇವಗಿರಿಯಿಂದ ತಂದಿರತಕ್ಕಂಥ ಸಂಪತ್ತು ಎಂತಲ್ಲ ಆ ಸಂಪತ್ತನ್ನು ಏನು ಮಾಡ್ತಾನಂದ್ರೆ ಆ ಸರ್ದಾರರಿಗೆ ಹಂಚ್ತಾನೆ, ಉಲೇಮಗಳಿಗೆ ಹಂಚ್ತಾನೆ, ಅಧಿಕಾರಿ ವರ್ಗದವರಿಗೆ ಹಂಚ್ತಾನೆ, ಅಲ್ಲಿ ಶ್ರೀಮಂತ ವರ್ಗದವ್ರಿಗೆ ಹಂಚ್ತಾನೆ. ಹಂಚಿ ಅವ್ರನ್ನೆಲ್ಲ ತನ್ನ ಪರವಾಗಿ ಮಾಡ್ಕೋತಾನೆ. ಈ ರೀತಿಯಾಗಿ ಮಾಡಿಕೊಂಡು ಒಂದು ಮೋಸತನದಿಂದ ಈತನು ಸಿಂಹಾಸನಕ್ಕೆ ಬಂದಿರತಕ್ಕಂಥದ್ದು ನಮಗೆ ಕಂಡು ಬರ್ತೈತಿ.
ಕಂಡು ಬರ್ತಕ್ಕಂಥದ್ದು ನಾವು ಕಾಣ್ತೀವಿ. ಇನ್ನು ಈತನು ಸಿಂಹಾಸನಕ್ಕೆ ಬಂದಿರತಕ್ಕಂಥದ್ದನ್ನು ನಾವು ನೋಡಿದಾಗ ಅಲ್ಲಿ ನಮಗೆ ಈತನು ಯಾವ ರೀತಿಯಾಗಿ ಅನ್ಯಾಯದ ಮಾರ್ಗದಿಂದ ಸಿಂಹಾಸನಕ್ಕೆ ಬಂದ ಅಂತಕ್ಕಂಥದ್ದು ಈಗಾಗಲೇ ನಾವು ತಿಳ್ಕೊಂಡ್ವಿ. ಈ ರೀತಿಯಾಗಿ ಅಲ್ಲಾವುದ್ದೀನ್ ಖಿಲ್ಜಿಯ ಆರಂಭಿಕ ಜೀವನ ಮತ್ತು ಅವನು ಒಂದು ಸಿಂಹಾಸನಕ್ಕೆ ಬಂದಂಥ ರೀತಿಯನ್ನು ನಾವು ತಿಳಿಯಬಹುದಾಗಿದೆ. ಇನ್ನು ಅದರಂತೆ ಈ ದೆಹಲಿಯ ಸುಲ್ತಾನರ ಮನೆತನಗಳು, ಈ 5 ಮನೆತನಗಳು, ಈ 5 ಮನೆತನಗಳಲ್ಲಿ ಗುಲಾಮಿ ಮನೆತನದ ಕೊನೆಯ ಅರಸನಾಗಿರ್ತಕ್ಕಂಥ ಕೈಕೂಬಾದ್ ಖಿಲ್ಜಿ ಯಾವ ರೀತಿಯಾಗಿ ಸಿಂಹಾಸನಕ್ಕೆ ಬಂದ ಮತ್ತು ಈ 5 ಮನೆತನಗಳು ಆಳ್ವಿಕೆ ಮಾಡಿರ್ತಕ್ಕಂಥದ್ದು, ಖಿಲ್ಜಿ ಮನೆತನದ ಸ್ಥಾಪಕನಾಗಿರ್ತಕ್ಕಂಥ ಜಲಾಲುದ್ದೀನ್ ಖಿಲ್ಜಿ ಮತ್ತು ಅವನ ನಂತರ ಬಂದಿರತಕ್ಕಂಥ ಇನ್ನೂ 3 ಜನ ಸುಲ್ತಾನರು, ಅದೇ ರೀತಿಯಾಗಿ ಅಲ್ಲಾವುದ್ದೀನ್ ಖಿಲ್ಜಿ ಸಿಂಹಾಸನಕ್ಕೆ ಬಂದಿರತಕ್ಕಂಥದ್ದು, ಇವುಗಳನ್ನೆಲ್ಲ ನಾವು ಒಂದು ಅವಧಿ ಒಳಗೆ ನೋಡಿದ್ದೀವಿ.